ರೂಪಾಯಿ ನೀ ಎಷ್ಟೊತ್ತರ ಎಲ್ಲ ಒಬ್ಬರು ಇಲ್ಲಿ ಹೇಳಾಕ್ತಾರೆ ಅಲ್ಲ ಬಿಜಾಪುರ ಜಿಲ್ಲಾದ ಎಲ್ಲ 10.25 ಅದೇ ಇದಾವು ಎಲ್ಲಾನು. ಒಬ್ಬೊಬ್ರು ಮಾತಾಡ್ರಪ್ಪ, ಎಲ್ಲರೂ ಮಾತಾಡಿದ ಪಂಚಪ್ಪಣ್ಣ ಮಾತಾಡ್ಲಿ. ನಾ ಇಲ್ಲಿ ಭಾಷಣ ಮಾಡ್ಲಿಕ್ಕೆ ಹೋಗೋದಿಲ್ರಿ. ನೇರವಾಗಿ ನಮ್ಮ ಉಸ್ತುವಾರಿ ಸಚಿವರದ ಜವಾಬ್ದಾರಿ ಮತ್ತು ಜಿಲ್ಲಾಧಿಕಾರಿಗಳ ಜವಾಬ್ದಾರಿ. ಈಗ ನೀವು ಹೇಳ್ದಂಗೆ ರೈತರನ್ನ ರಾಜಕೀಕರಣಗೊಳಿಸಲಾಗದೆ ನಾವು ನಿಷ್ಪಕ್ಷಪಾತದಿಂದ ರೈತನ ದೃಷ್ಟಿಕೋನದಿಂದ ಇಟ್ಕೊಂಡು ಮಾತಾಡೋದನ್ನ ರಾಜಕಾರಣ ಮಾತಾಡೋದಲ್ಲ. ಆದ್ರೆ ಇಲ್ಲಿ ಈ ಸಮಸ್ಯೆಗೆ 20 ವರ್ಷಗಳಿಂದ ಮುಂದುವರೆದಿರ್ತಕ್ಕಂಥ ಸಮಸ್ಯೆ ಇದೆ. 2005ರಿಂದ ಯಾವುದೇ ಸರ್ಕಾರಗಳು ಬಂದರೂ ಸಹಿತ ಇವತ್ತಿಗೂ ಪರಿಹಾರ ಯಾಕೆ ಮಾಡ್ಲಿಕ್ಕೆ ಆಗಿಲ್ಲ ಅಂದ್ರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಜಂಟಿಯಾಗಿ ಈ ಸಮಸ್ಯೆ ನಿವಾರಣೆ ಮಾಡ್ಲಿಕ್ಕೆ ಪ್ಲಾನ್ ಮಾಡೇ ಮಾತಾಡಿದೆ. ನಾನು ಯಾರು ಶುಗರ್ ಇಂಡಸ್ಟ್ರಿ ಮಾತಾಡಿದೆ. ಎಥನಾಲ್ ಐತಿ 100% ಬಂದಿಲ್ಲ, ಎಥನಾಲ್ ಈಗ 40% ಪರಿಣಾಮ ಆಗ್ತದೆ. ಈಗ ಹಿಂಗಾಗಿ ಕೇಂದ್ರ ಸರ್ಕಾರದ ಪಾತ್ರ ಇದೆ. ಬರೀ ರಾಜ್ಯ ಸರ್ಕಾರ ಮೇಲೆ ಹೇಳೋದ್ರೆ ಆಗಂಗಿಲ್ಲ. ರಾಜ್ಯ ಸರ್ಕಾರ ಏನು ಮಾಡ್ಬೇಕು ಅಂತ ನಾವು ಮಾಡ್ತೀವಿ. ಕೇಂದ್ರ ಸರ್ಕಾರದ ಜವಾಬ್ದಾರಿ ಇವತ್ತು ನಮ್ಮ ವಿಜೇಂದ್ರ ಅವ್ರು ಹೆಂಗಿದ್ರು ಬೆಳಗಾವನಾಗ ಅದಾರ, ಬಿಜೆಪಿ ಅಧ್ಯಕ್ಷದಾರ, ಅವರಲ್ಲಿ ರೈತರು ಹೋರಾಟದಾಗ ಭಾಗವಹಿಸಿದಾರೆ. ಅವ್ರಿಗೂ ನೀವು ವಿನಂತಿ ಮಾಡ್ಕೋಬೇಕು. ಅವ್ರು ಹೇಳ್ಬೇಕು ಏನಂದ್ರೆ ನೀವು ಪ್ರಧಾನಮಂತ್ರಿ ಕಡೆ ಒಂದು ಕೊಡಿಸಿ ಇವತ್ತು MRP ಏನು 9 ವರ್ಷ. ಯಾಕಂದ್ರೆ ನೀವೆಲ್ಲರೂ ಕೂಡ ಏನಾಗ್ತದೆ ಸಕ್ಕರೆ ಬೆಲೆ ಸಿಕ್ಕಾಗ ಪ್ಲೀಸ್ ಇವ್ರು ನಾನು ಮಾತಾಡ್ತಾ ಇದ್ದೀನಿ. ಈಗ ಇದೆಲ್ಲ ಏನದಂದ್ರೆ ಕೇಂದ್ರ ಸರ್ಕಾರ ನಾವೇನು ಹೇಳ್ತಾ ಇದೀವಿ, ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಕೂಡಿ ಇವತ್ತು ಇದೆಲ್ಲವನ್ನ ಗಣನೆಗೆ ತಗೊಂಡಾಗ ರೈತರಿಗೂ ಕೂಡ ಒಳ್ಳೇದಾಗ್ತದೆ. ಯಾರು ಹೊರತು ಟೀಕೆ ಮಾಡ್ತಾ ಇಲ್ಲ. ರಾಜ್ಯ ಸರ್ಕಾರ ಮಾಡ್ಬೇಕಾಗಿದ್ದು ನಾವು ಮಾಡ್ತೀವಿ. ಕೇಂದ್ರ ಸರ್ಕಾರಕ್ಕೆ ನಾವು ಮಾತಾಡಿ ಬಂದಿದ್ರು ಒಬ್ಬರು ಶುಗರ್ ಇಂಡಸ್ಟ್ರಿಗಳು. ನಾನು ಯಾಕೆ ಆನಂದ್ ನೆಂಬುಡು ಕೂಡ ಮಾತಾಡಿದ್ದೀನಿ. ಇದು ಹೇಳ್ತೀನಿ ಏನಪ್ಪ ಆನಂದ್ರಿ ಬೇರೆ ಒಂದು ವಿಷಯಕ್ಕೆ ಫೋನ್ ಮಾಡಿದ್ರು. ಬೇರೆ ಯಾವಾಗ ಬಾಗಲಕೋಟೆ ಬರ್ತಿರೋದು ಏನೋ ಒಂದು ಸ್ವಲ್ಪ ಕೆಲಸ ಐತಿ, ಮೆಟ್ಟಿಯವರು ಹೋಗ್ತಿರ್ಕೊಂಡು ಬರ್ತಿರಲ್ಲ, ಒಂದೇನೋ ಕೆಲಸ ಐತಿ ಅಂತಂದ್ರು. ಆಲ್ಮಟ್ಟಿ ಬರ್ತೀರಾ ಅಲ್ಲಿ ಇಲ್ಲಿ ಬರ್ತೀರಾ ಅಂತ ಕೇಳಿದ್ರೆ ಅವಾಗ ಇದು ನಾನು ಒಂದು ಸ್ವಲ್ಪ ಮಾಹಿತಿ ಪಡ್ಕೊಂಡು, ಯಾಕೆ ನನಗೆ ಜಾಸ್ತಿ ಜ್ಞಾನ ಇಲ್ಲದ್ರಾಗ ತಿಳ್ಕೊಂಡು ಅವ್ರು ಹೇಳಿದ್ರು ಇಲ್ಲ ಸರ್ 9 ವರ್ಷ ಆಯ್ತು ಈಗ MRP ರಿವೈಸ್ ಮಾಡಿಲ್ಲ, ಅದೊಂದು ಕೇಂದ್ರ ಸರ್ಕಾರ ಆಗ್ತದೆ. ಮತ್ತು ಎಥನಾಲ್ ಬಗ್ಗೆ ನಾವು ಭಾಳ ಮಾತಾಡ್ತೀವಿ. ಎಥನಾಲ್ ಈಗ ನಾವು ಏನು ಪ್ರೊಡಕ್ಷನ್ ಮಾಡ್ತೀವಲ್ಲ ಅದು 100% ತಗೋತಾ ಇಲ್ಲ, ಬರೀ 40% ತಗೋತಾ ಇದ್ದಾರೆ ಅಂತಂದ್ರು.